ಫೇಮಸ್ ಶಿವಾಜಿ ಮಿಲಿಟರಿ ಹೋಟೆಲ್ಗೆ ಬಂದಿದೀವಿ. ಸ್ಪೆಷಲ್ ಲೆಗ್ ಪೀಸು, ಮಟನ್ ಫ್ರೈ ಮತ್ತೆ ಮಟನ್ ಬಿರಿಯಾನಿ ಬಂದಿದೆ. ಮಟನ್ ಬಿರಿಯಾನಿಗೆ ಫಸ್ಟ್ ನಿಂಬೆಹಣ್ಣು ಹಿಡ್ಕೊಬಿಡೋಣ. ಫ್ರೈ ಬಂದಿದ್ದು ಬಕೆಟ್ ಹಿಡ್ಕೊಬಿಟ್ಟವ್ರು ನೋಡಿ. 1935 ಇಂದ ಇದೆ ಈ ಹೋಟ್ಲು. ಈ ಹೋಟೆಲ್ ಓಪನ್ ಆಗಿ 90 ವರ್ಷ ಆಗೈತೆ. ಶಿವಾಜಿ ಮಹಾರಾಜ್ದು ಫುಲ್ ದೊಡ್ಡ ಇದೇ ಹಾಕ್ಬಿಟ್ಟವ್ರೆ. ಕರೆಕ್ಟ್ ಆಗಿ 1,000 ರೂಪಾಯಿ ಆಗೈತೆ. ಎಲ್ರು ಒಳ್ಳೆ ನೆರವಿ ಊಟ ಮಾಡ್ದಂಗ್ ಮಾಡ್ತಾವ್ ನೋಡಿ ಜನ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಬ್ಯಾಂಗ್ಳೂರಲ್ಲೇ ತುಂಬಾನೇ ಫೇಮಸ್ ಆಗಿರುವಂತ ಹೋಟೆಲ್ ಶಿವಾಜಿ ಮಿಲಿಟರಿ ಹೋಟೆಲ್ಗೆ ಹೋಗ್ತಾ ಇದೀವಿ ಊಟನ ಮಾಡಕ್ಕೆ. ಮಧ್ಯಾಹ್ನ ಜಯನಗರಕ್ಕೆ ಬಂದಿದೀವಿ. ಇವಾಗ ಇನ್ನೊಂದು 400 ಮೀಟರ್ಸ್ ಐತೆ ಗೈಸ್. ಶಿವಾಜಿ ಮಿಲಿಟರಿ ಹೋಟ್ಲು ಸಿಗುತ್ತೆ. 2 ಗಂಟೆ ಟೈಮು. ಹೋಗಿ ಊಟ ಮಾಡೋಣ. ಶಿವಾಜಿ ಮಿಲಿಟರಿ ಹೋಟೆಲ್ದು ಆನೆಸ್ಟ್ ರಿವ್ಯೂನ ಕೊಡ್ತೀನಿ ನಾನು ನಿಮ್ಗೆ. ಇವತ್ತು 1 kg ಕಬಾಬ್ ತಿಂದ್ರೆ ಏನೂ ಆಗ್ಲಿಲ್ವಾ ಕೊಬ್ರಾ? ನನ್ಗೆ ಇವತ್ತು ಕೊಬ್ರ ಅದೇ ಹೇಳ್ತಾ ಇದೀನಿ, ಅವ್ನಿಗೇನು ಆಗಲ್ಲ ಅಂತ. 1 kg ತಿಂದವ್ನು ಏನಾರು ಆಗುತ್ತೆ ನೋಡ್ ಕೊಬ್ರಂಗೆ ಅಂತಿದ್ದ. ಅದಕ್ಕೆ ಇವಾಗ ಫೋನಲ್ಲಿ ಕೇಳ್ತಿರೋದು. ಚೆನ್ನಾಗಿಲ್ಲ. ಈಗ ಅದಕ್ಕೆ ಫೋನ್ ಮಾಡಿದೆ, ನಿಮ್ ಮೈಕ್ ನನ್ನ ಹತ್ರನೇ ಐತಲ್ಲ, ಕೊಡುವ ಅಂದ್ಬಿಟ್ಟು ಅದಕ್ಕೆ ಫೋನ್ ಮಾಡಿದೆ. ಇಲ್ಲೇ ಕೂತಿದ್ನಲ್ಲ ಸುಮ್ಮನೆ ಮಾಡ್ತಾವ ಅಂತ. ಸರಿ, ನಾವು ಬೆಂಗಳೂರು ಬಂದ್ಬಿಟ್ಟು ಸರಿ ಆಯ್ತು. ಗೈಸ್, ನಾವು ಶಿವಾಜಿ ಮಿಲಿಟರಿ ಹೋಟ್ಲಿಗೆ ಬಂದ್ವಿ. ಆದ್ರೆ ಪಾರ್ಕಿಂಗೇ ಇಲ್ಲ. ಅವಾಗಿಂದ ಅಲಿತಾ ಇದೀವಿ. ವಾಚ್ಮ್ಯಾನು ಟ್ರೈ ಮಾಡ್ತಾವ್ರೆ ಪಾರ್ಕಿಂಗ್ ಹುಡ್ಕೊಡಕ್ಕೆ. ನೋಡೋಣ ಎಲ್ಲ ಹಾಕೋದು. ಗೈಸ್, ನಾವಿವಾಗ ಬೆಂಗಳೂರಿನ ಫೇಮಸ್ ಶಿವಾಜಿ ಮಿಲಿಟರಿ ಹೋಟೆಲ್ಗೆ ಬಂದಿದೀವಿ. ನಾನು ಮತ್ತೆ ಯಶವಂತ್. ಬನ್ನಿ ಇವಾಗ ಒಳಗೋಗೋಣ. ಶಿವಾಜಿ ಮಿಲಿಟರಿ ಹೋಟ್ಲಲ್ಲಿ ಊಟ ಮಾಡೋಣ. ಯಶವಂತ್, 1935 ಇಂದ ಇದೆ ಈ ಹೋಟ್ಲು. 1935 ಅಂದ್ರೆ ಎಷ್ಟು ವರ್ಷ ಆಯ್ತು? ಶಿವಾಜಿ ಮಿಲಿಟರಿ ಹೋಟ್ಲು ನೋಡಿ, ಫುಲ್ ರಶ್ ಇದೆ ಜನ. ನಾವ್ ಈ ಕಡೆ ಕಾರ್ನರ್ ಟೇಬಲ್ ಅಲ್ಲಿ ಕೂತಿದೀವಿ. ಆರ್ಡರ್ ಮಾಡ್ತಾವ ಯಶವಂತ್. ಏನ್ ಹೇಳ್ದ? ಹಾ ಹೇಳು. ಬಿರಿಯಾನಿ ಹೇಳ್ದ? ಹೇಳು. ಒಂದ್ ಮಟನ್ ಬಿರಿಯಾನಿ, ಒಂದು ಪೆಪ್ಪರ್ ಡ್ರೈ ಹೇಳು. ಮಟನ್ದು ಚಿಕನ್ ಲೆಗ್ ಹೇಳಿದೀನಿ 2. ಹಾ ಸಾಕು ಮೇಡಮ್. ಚಿಕನ್ ಲೆಗ್ 2 ಚಿಕನ್ ಲೆಗ್ ಪ್ಲೇಟ್ 3 ಬರುತ್ತೆ. ಹೌದಾ? ಒಂದ್ ಪ್ಲೇಟ್ ಚಿಕನ್ ಲೆಗ್ ಕೊಡಿ, ಒಂದ್ ಮಟನ್ ಬಿರಿಯಾನಿ ಕೊಡಿ, ಒಂದು ಮಟನ್ ಪೆಪ್ಪರ್ ಕೊಡಿ, ಮಟನ್ ಫ್ರೈ ಕೊಡಿ. ಹಾ ಕೊಡಿ. ಸಾಕಾ? ಇನ್ನು ಬೇರೆ ಬೇಕು? ಚಿಕನ್ ಅಲ್ಲಿ ಬೇರೆ ಲೆಗ್ ಬಿಟ್ಟು ಬೇರೆ ಏನಿತ್ತು? ಲಾಸ್ಟ್ ಟೈಮ್ ಮೇನ್ ಚಾನಲ್ ವಿಡಿಯೋ ಮಾಡ್ಬೇಕಾದ್ರೆ ಶಿವಾಜಿ ಮಿಲಿಟರಿ ಹೋಟೆಲ್ ಬಂದಿದ್ದೆ. ಅವಾಗ ಮೇಲ್ಗಡೆ ಫ್ಲೋರ್ ಅಲ್ಲಿ ಕೂತಿದ್ನು ನಾನು. ಮೇಲ್ಗಡೆ ಕೂತಿದ್ದೆ. ಹೌದು, ಇವಾಗ ಮಾಡಿರೋದು ಅನ್ಸುತ್ತಿದ್ದು. ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಮೇಲೆ ಇದ್ದಿದ್ದು. ಗೈಸ್, ಈ ಹೋಟೆಲ್ ಓಪನ್ ಆಗಿ 90 ವರ್ಷ ಆಗೈತೆ. 1935 ಓಪನ್ ಆಗಿರೋದು. ಇಮೇಜಸ್ ಎಲ್ಲ ಹಾಕ್ತಾರೆ. ಆದ್ರೂ ಬೆಂಗಳೂರಲ್ಲೇ ಮೋಸ್ಟ್ ಫೇಮಸ್ ಅನ್ಸುತ್ತೋ ಇದು ಶಿವಾಜಿ ಮಿಲಿಟರಿ ಹೋಟ್ಲು. ಜನನು ಹಂಗೆ ಅವ್ರು. ಎನಿ ಟೈಮ್ ಜನ ಇರ್ತಾರೆ, ಯಾವಾಗ ಬಂದ್ರು ಇಲ್ಲಿ. 3 ಗಂಟೆ ಕ್ಲೋಸು. ಸಂಜೆನೂ ಓಪನ್ ಮಾಡಲ್ಲ, 3 ಗಂಟೆ ಅಷ್ಟೇ ಲಾಸ್ಟ್. ಅದಕ್ಕೆ ಈ ಟೈಮಲ್ಲಿ ಹೆವಿ ಜನ. ಈ ಶಿವಾಜಿ ಮಿಲಿಟರಿ ಹೋಟ್ಲಲ್ಲಿ ಸ್ಪೆಷಲ್ ಏನಂತ ಅಂದ್ರೆ, ಬಂದವ್ರಿಗೆಲ್ಲ ಈ ಇದನ್ನ ಕೊಡ್ತಾರೆ, ಗ್ರೇವಿ, ಮಟನ್ ಗ್ರೇವಿ, ಮತ್ತೆ ಬಾಳೆ ಎಲೆ ಕೆಳಗಡೆ ವೈಟ್ ಪೇಪರ್. ಯಾವಾಗ ಬಂದ್ರು ಹಿಂಗೆ ಇರುತ್ತೆ ಸೇಮ್. ನೋಡಿ, ಕ್ಯಾಶ್ ಕೌಂಟರ್ ಹತ್ರ ಶಿವಾಜಿ ಮಹಾರಾಜ್ದು ಫುಲ್ ದೊಡ್ಡ ಇದೇ ಹಾಕ್ಬಿಟ್ಟವ್ರೆ, ಫೋಟೋ ಫ್ರೇಮ್ ತರ. ಗೈಸ್, ನಮ್ಮ ಶಿವಾಜಿ ಮಿಲಿಟರಿ ಹೋಟ್ಲಲ್ಲಿ ಸ್ಪೆಷಲ್ ಲೆಗ್ ಪೀಸು, ಮಟನ್ ಫ್ರೈ ಮತ್ತೆ ಮಟನ್ ಬಿರಿಯಾನಿ ಬಂದಿದೆ. ಇವಾಗ ತಿನ್ನೋಣ ಬನ್ನಿ. ಮಟನ್ ಬಿರಿಯಾನಿಗೆ ಫಸ್ಟ್ ನಿಂಬೆಹಣ್ಣು ಹಿಡ್ಕೊಬಿಡೋಣ. ತಿನ್ನು ಫಸ್ಟ್, ಫುಲ್ಲು ಸಮಾಧಾನ ತಗೋ. ಗೈಸ್, ಮಟನ್ ಬಿರಿಯಾನಿ ಹಾಕೊಂಡೆ. ತಗೊಳ್ಳೆ ಯಶವಂತ್. ನಾನು ಅರ್ಧ, ಯಶವಂತ್ ಅರ್ಧ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ, ಒಂದು ಚಿಕನ್ ಲೆಗ್ ಪೀಸು. ಇನ್ನೊಂದ್ಸಿ ಹಾಕೊಳ್ಳಿ. ಮಟನ್ ಬಿರಿಯಾನಿ, ಚಿಕನ್ ಲೆಗ್ ಪೀಸು ಮತ್ತೆ ಮಟನ್ ಫ್ರೈ ಎಲ್ಲ. ಮಟನ್ ಫ್ರೈ ಅಂದ್ರಲ್ಲ, ಮಟನ್ ಪೆಪ್ಪರ್. ಬನ್ನಿ ಗೈಸ್, ಇವಾಗ ಫೇಮಸ್ ಶಿವಾಜಿ ಹೋಟೆಲ್ದು ಮಟನ್ ಬಿರಿಯಾನಿ ತಿನ್ನೋಣ, ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಹೇಳ್ತೀನಿ.
ಬಿರಿಯಾನಿ ಚೆನ್ನಾಗೈತೆ ಗೈಸ್, ಟೇಸ್ಟಿ ಆಗೈತೆ. ಒಂಥರ ಶಿವಾಜಿ ಮಿಲಿಟರಿ ಹೋಟ್ಲು ಬಿರಿಯಾನಿನೇ ಒಂಥರ ಡಿಫ್ರೆಂಟ್ ಟೇಸ್ಟು. ಹಾ, ಟೇಸ್ಟಿ ಆಗೈತೆ. ಇನ್ನು ಸ್ವಲ್ಪ ಬಿಸಿ ಇದ್ದೀರಿ ಇನ್ನೂ ಚೆನ್ನಾಗಿರೋದು. ಸ್ವಲ್ಪ ಆರಾಗ್ಬಿಟ್ಟೈತೆ ಗೈಸ್. ಸ್ಪೆಷಲ್ ಲೆಗ್ ಪೀಸ್ ಫ್ರೈ ಎಷ್ಟು ಬಂದಿದ್ದು, ಇಲ್ಲ ಗ್ರೇವಿನ? ಗ್ರೇವಿ ತರ ಆಯ್ತು. ಲೆಗ್ ಪೀಸ್ ತಿನ್ನೋಣ ಬನ್ನಿ ಗೈಸ್. ಲೆಗ್ ಪೀಸು ಒಂದು ಸ್ವಲ್ಪ ಸ್ಪೈಸಿ ಐತೆ, ಟೇಸ್ಟಿಯಾಗಿ ಚೆನ್ನಾಗೈತೆ, ಬಟ್ ಸ್ವಲ್ಪ ಸ್ಪೈಸಿ ಜಾಸ್ತಿ ಐತೆ. ಒಂದು ಬಕೆಟ್ ಹಿಡ್ಕೊಬಿಟ್ಟವ್ರು ನೋಡಿ, ಸೌತೆಕಾಯಿ ಈರುಳ್ಳಿ ಹಾಕಕ್ಕೆ. ಒಂದು ಗ್ರೇವಿ ಕೊಡ್ತಾರೆ, ಯಾವಾಗೇ ಬಂದ್ರು ಇದನ್ನ ಕೊಡ್ತಾರೆ. ಇದನ್ನ ಹಾಕೋ ಟೇಸ್ಟ್ ಮಾಡೋಣ. ಚೆನ್ನಾಗೈತೆ ಗೈಸ್. ಗ್ರೇವಿ ಜೊತೆ ಬಿರಿಯಾನಿ ತಿಂದ್ರೆ ಇನ್ನೊಂದ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಗೈಸ್. ನಾನು ಲಾಸ್ಟ್ ಟೈಮ್ ಮೇನ್ ಚಾನಲ್ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಶಿವಾಜಿ ಮಿಲಿಟರಿ ಹೋಟ್ಲಿಗೆ ಬಂದಿದ್ವಿ, ಮೇಲ್ಗಡೆ ಕೂತಿದ್ವಿ. ಅವಾಗ ಮಟನ್ ಫ್ರೈ ಸಮಥಿಂಗ್ ಹೇಳಿದೆ, ಎಣ್ಣೆ ಜಾಸ್ತಿ ಆಗ್ಬಿಟ್ಟಿತ್ತು, ನನ್ಗೆ ಅಷ್ಟೊಂದು ಇಷ್ಟ ಆಗಿರ್ಲಿಲ್ಲ. ಬಟ್ ಇವತ್ತು ಮಟನ್ ಫ್ರೈ ಇಷ್ಟ ಆಯ್ತು, ಬಿರಿಯಾನಿನೂ ಇಷ್ಟ ಆಯ್ತು, ಚೆನ್ನಾಗೈತೆ ಅನ್ಸ್ತಾ ಇತ್ತು. ಎಲ್ರು ಒಳ್ಳೆ ನೆರವಿ ಊಟ ಮಾಡ್ದಂಗ್ ಮಾಡ್ದವ್ರು ನೋಡಿ ಜನ. ಒಂದ್ ಟೇಬಲ್ ಖಾಲಿಲ್ಲ, ಎಷ್ಟು ಜನ ಅವ್ರು ನೋಡಿ. ಮೇಲೂ ಐತೆ, ಮೇಲೂ ಓಪನ್ ಐತೆ ಅನ್ಸುತ್ತೆ, ಅಲ್ಲೂ ಕೂತಿರ್ತಾರೆ. ಚಿಕನ್ ಲೆಗ್ ಪೀಸ್ ಒಂದು ಸ್ವಲ್ಪ ಸ್ಪೈಸಿ ಅನ್ಸ್ತು, ಅಷ್ಟೊಂದು ಗ್ರೇವಿ ಇಷ್ಟ ಆಗ್ಲಿಲ್ಲ. ಸ್ಪೈಸಿ ಇದ್ರೂ ಅಷ್ಟೊಂದೇನು ಟೇಸ್ಟಿಯಾಗಿ ಸಿಗ್ತದೆ ನನಗೆ ಚಿಕನ್ ಲೆಗ್ ಪೀಸ್. ಮಟನ್ ಬಿರಿಯಾನಿ, ಪೆಪ್ಪರ್ ಡ್ರೈ ಎಲ್ಲ ಇಷ್ಟ ಆಯ್ತು. ನಂಗೆ ಒಂದು ಟೇಸ್ಟು ಲೆಗ್ ಪೀಸ್ ಇಷ್ಟ ಆಯ್ತಾ? ಯಾವ್ದು ಜಾಸ್ತಿ ಇಷ್ಟ ಆಯ್ತು, ಬಿರಿಯಾನಿನಾ ಪೆಪ್ಪರ್ ಡ್ರೈ? ಮಟನ್ ಫ್ರೈಯಲ್ಲಿ ಒಂದು ಈಲಿ ಪೀಸ್ ಬಿದ್ದಿತ್ತು ಗೈಸ್. ಈಲಿ ಪೀಸ್ ಸಕಲಾಗಿ ಟೇಸ್ಟ್ ಸಿಗ್ತಾ ಇತ್ತು ನನಗೆ ಮಟನ್ ಪೀಸ್. ಈಲಿ ಫ್ರೈ ಸಾಕಾಯ್ತಲ್ಲೋ. ಈಲಿ ಕಣ, ಮಟನ್ ನೋಡ. ಈಲಿ ಗುಂಡ್ಕಾಯೋ ಏನೋ ಇರ್ಬೇಕು. ಹೌದಾ? ಮತ್ ಚೆನ್ನಾಗೈತೆ. ಲೆಗ್ ಪೀಸ್ ತಿನ್ಕೊಬಿಡಷ್ಟು ನಿಂಗೆ ಇಷ್ಟ ಆಯ್ತಲ್ಲ ಗೈಸ್. ಫುಲ್ ಎಲ್ಲಾನು ತಿಂದು ಮುಗಿಸಿದ್ವಿ. ಯಶವಂತಿನ ಒಂಚೂರು ಲೆಗ್ ಪೀಸ್ ಆಯ್ತು ತಿನ್ಕತಾವನೆ. ಕೋಕು ಮತ್ತೆ ಮೌಂಟೇನ್ ಡ್ಯೂ ಹೇಳಿದ್ವಿ ಡೈಜೆಷನ್ ಆಗ್ಲಿ ಅಂತ. ಬಿಲ್ ಹೇಳ್ತೀವಿ ಇವಾಗ. ನನಗೆ ಚಿಕನ್ ಲೆಗ್ ಪೀಸ್ ಒಂದ್ಬಿಟ್ಟು ಬೇಕಿದ್ದೆಲ್ಲ ಐಟಮ್ ಇಷ್ಟ ಆಯ್ತು ಗೈಸ್, ಟೇಸ್ಟಿ ಆಗಿತ್ತು. ಯಶವಂತ್ ಚಿಕನ್ ಲೆಗ್ ಪೀಸೇ ಇಷ್ಟ ಆಗ್ಬಿಡಾಯ್ತು. ಸ್ಪೈಸಿ ಇತ್ತಲ್ಲ, ನಂಗೆ ಇಷ್ಟ ಆಗ್ಲಿಲ್ಲ, ಯಶವಂತ್ ಇಷ್ಟ ಆಯ್ತು ಗೈಸ್. ನಮ್ಮ ಶಿವಾಜಿ ಮಿಲಿಟರಿ ಹೋಟೆಲ್ನ ಬಿಲ್ಲು ಕರೆಕ್ಟಾಗಿ 1,000 ರೂಪಾಯಿ ಆಗೈತೆ. ಮಟನ್ ಬಿರಿಯಾನಿ 314, ಲೆಗ್ ಪೀಸ್ 266, ವಾಟರ್ ಬಾಟಲ್, ಸಾಫ್ಟ್ ಡ್ರಿಂಕ್ಸ್ ಕರೆಕ್ಟಾಗಿ 1000 ಆಗೈತೆ. 1000 ಗೈಸ್. ಬಿಲ್ನ ಪೇ ಮಾಡಿದೀವಿ ಶಿವಾಜಿ ಮಿಲಿಟರಿ ಹೋಟೆಲ್ದು. 1,000 ರೂಪಾಯಿ ಬಿಲ್ ಆಯ್ತು. ಬನ್ನಿ ಓಡೋಣ, ಲೆಟ್ಸ್ ಗೋ. ಬಿಡಬೇಕಾ? ಅದು ಇಲ್ಲ. ಫುಡ್ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇನ್ನೊಂದೇನ್ ಇಷ್ಟ ಆಯ್ತು ಅಂದ್ರೆ ಸರ್ವ್ ಮಾಡೋರು ಕಣ, ಲೇಟ್ ಮಾಡಲ್ಲ. ಎಷ್ಟು ಫೇಮಸ್ ಇದ್ರು, ಎಲ್ಲಾರ್ಗು ಅಷ್ಟು ಜನ ಇದ್ರು ಸರ್ವ್ ಮಾಡೋರು ತುಂಬಾ ಜನ ಅವ್ರೆ. ಚೆನ್ನಾಗಿ ಮೇಂಟೈನ್ ಮಾಡೋರೆ. ಹೋಗಿ ಕುತ್ಕೊಂಡ ತಕ್ಷಣ ಎಲೆ ಹಾಕ್ಬಿಟ್ಟು ಊಟ ಕೊಡ್ತಾರೆ. ಕೆಲವು ಕಡೆ ಫೇಮಸ್ ಹೋಟ್ಲುಗಳಲ್ಲಿ ಲೈನ್ ಅಲ್ಲಿ ನಿಂತ್ಕೋಬೇಕು, ವೆಯ್ಟ್ ಮಾಡ್ತಿರ್ಬೇಕು. ಮೇಲೂ ಐತೆ ಅನ್ಸುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡೋರೆ, ಬೇಗ ಕರೆಕ್ಟ್ ಆಗಿ ಸರ್ವ್ ಮಾಡ್ತಾರೆ. ನನಗೆ ಓವರ್ ಆಲ್ ಶಿವಾಜಿ ಮಿಲಿಟರಿ ಹೋಟ್ಲ್ ಇವತ್ತು ನಿಜ ಇಷ್ಟ ಆಯ್ತು ನನಗೆ. ಬಿಲ್ಲು ಏನ್ ಅಷ್ಟೊಂದು ಫೇಮಸ್ ಹೋಟ್ಲ್ ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ 300 ರೂಪಾಯಿ ಮೇಲಿರುತ್ತೆ ಬಿರಿಯಾನಿ ಪ್ರೈಸು. ಬಟ್ ಟೇಸ್ಟಿಯಾಗಿ ಚೆನ್ನಾಗಿತ್ತು, ಕೊಡ್ಬೋದು ಗೈಸ್. ಒಂದು ಯಾರೋ ಒಬ್ರು ಹೇಳೋರಲ್ಲ ದೊಡ್ಡವರು, ಎಲ್ಲೆಲ್ಲೋ ಸೋತವನು ಬೆಂಗಳೂರಲ್ಲಿ ಬಂದು ಗೆದ್ಬಿಡ್ತಾನೆ ಅಂತ. ಹಂಗೆ ಬೆಂಗಳೂರಲ್ಲಿ ಗಿಂತ ಬೇರೆ ಜಾಗನೇ ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ. ಬೆಂಗಳೂರು ಇಸ್ ದ ಬೆಸ್ಟ್ ಪ್ಲೇಸ್ ಬಿಸ್ನೆಸ್ ಮಾಡಕ್ಕೆ. ಇವಾಗ ನೋಡಿ ಶಿವಾಜಿ ಮಿಲಿಟರಿ ಹೋಟ್ಲು ಟೇಸ್ಟ್ ಚೆನ್ನಾಗಿದ್ರೆ ಗೈಸ್, ಬಿಸ್ನೆಸ್ ಬರೀ ಫುಡ್ ಅಂತಾನೆ ಅಲ್ಲ, ಬಟ್ಟೆ ಚೆನ್ನಾಗಿದ್ರೆ ಬಟ್ಟೆ ಅಂಗಡಿ ಆಗಿರ್ಬೋದು, ಊಟ ಚೆನ್ನಾಗಿರೋ ಫುಡ್ ಆಗಿರ್ಬೋದು, ಎಲ್ಲೇ ಇದ್ರು ಹುಡ್ಕೊಬಂದು ತಿಂತಾರೆ ಜನ. ಇಲ್ಲ ಹುಡ್ಕೊಬಂದು ತಗೋತಾರೆ. ಮೇನ್ ಒಳ್ಳೆ ಕ್ವಾಲಿಟಿ ಕೊಡಬೇಕು ಯಾವುದೇ ಬಿಸ್ನೆಸ್ ಆದ್ರೂ ಕೂಡ ಅಷ್ಟೇ. ಈಗ ನೋಡಿ ಶಿವಾಜಿ ಮಿಲಿಟರಿ ಹೋಟ್ಲು 90 ವರ್ಷ ಅಂದ್ರೆ ಅವ್ರ ತಾತ ಮುತ್ತಾತ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರ ಮೊಮ್ಮಕ್ಳು ಈಗಲೂ ಅದರಲ್ಲೇನೆ ಹೋಟ್ಲು ಬಿಸ್ನೆಸ್ ಅಲ್ಲೇ ಅವ್ರೆ. ಹಂಗೆ ಒಂದು ಲೆಗೆಸಿ.
ಗೈಸ್ ಬೆಂಗಳೂರಿಂದ ವಾಪಸ್ಸು ಮನೆಗೆ ಬಂದೆ. ನಮ್ಮ ಮನೆಯವ್ರಿಗೆ ಫಿಶ್ ತವಾ ಫ್ರೈನ ಪಾರ್ಸಲ್ ತಗೊಬಂದು ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತಾ ನೋಡೋಣ. ರೆಗ್ಯುಲರ್ ಯಾವಾಗಲೂ ತಗೋತೀನಲ್ಲ ಫಿಶ್ ತವಾ ಫ್ರೈ ರಾಮನಗರದಲ್ಲಿ, ಅಲ್ಲೇ ತಗೊಬಂದಿದ್ದೀನಿ. ಬನ್ನಿ ಇವಾಗ ಬ್ಯಾಗ್ಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಎತ್ಕೊ ಹೋಗೋಣ. ಇವತ್ತು ಒಂದು ಮೇನ್ ಚಾನಲ್ ಶೂಟ್ ಮಾಡೋದು, ಅದ್ರ ಜೊತೆಗೆ ಡೈಲಿ ಲಾಗ್ ಮಾಡಿದ್ದು. ಮೇನ್ ಚಾನಲ್ ಶೂಟ್ ಮಾಡ್ತಿದ್ದಲ್ಲ, ಅದಕ್ಕೆ ಬೇರೆ ಬಟ್ಟೆ ಹಾಕೊಂಡಿದ್ದೆ, ಅದಕ್ಕೆ ಇಲ್ಲ ಹಾಕಿರೋದು. ಗೈಸ್ ಭೀಮ ನೋಡಿ ಇವಾಗ ಹೆಂಗ್ ಆಡ್ತಾನೆ, ಇಲ್ಲೇ ಕಾಯ್ತಾ ಇರ್ತಾನೆ. ಇರೋ 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 ಗೇಟ್ ಹಾಕ್ತೀನಿ, ಇರೋ ಸುಮ್ನಿರೋ, ಅಲ್ಲಿ ಹೊಡಿತೀನಿ, ಸುಮ್ನಿರೋ. ಆಯ್ತು ಆಯ್ತು ಆಯ್ತು. ಕೂಚು ಕೂಚು ಕೂಚು. ಆಯ್ತು ಆಯ್ತು ಆಯ್ತು. ಆಯ್ತು ಆಯ್ತು ಸುಮ್ನಿರ. ಆಯ್ತು ಗುಡ್ ಬಾಯ್ ಅಲ್ವಾ ನೀನು, ಗುಡ್ ಬಾಯ್. ಅಲ್ಲಿ ಆಯ್ತು ಚಪ್ಪಲಿ ತೆಗಿತೀನಿ, ಸುಮ್ನಿರು ಸುಮ್ನಿರು. ಗೈಸ್ ನಾನು ಅವತ್ತು ಫಿಶ್ ಫ್ರೈದು ವಿಡಿಯೋ ಮಾಡಿದ್ನಲ್ಲ, ನಮ್ಮ ಅಪ್ಪ ಅವತ್ತು ವಿಡಿಯೋ ನೋಡ್ಬಿಟ್ಟು ನಮಗೂ ತಗೋಬರೋ ಅಂದಿದ್ರು. ಅವತ್ತಿಂದ ತರಕ್ಕೆ ಆಗಿರಲಿಲ್ಲ, ಆ ಕಡೆ ಹೋಗಿರಲಿಲ್ಲ. ಇವತ್ತು ತಗೊಬಂದೆ, ಇಬ್ರಿಗೂ ಒಂದೊಂದು ಫಿಶ್ ಫ್ರೈ ತಗೊಬಂದಿದ್ದೀನಿ. ಇದು ಮೀಡಿಯಮ್ ಸೈಜ್ ಫಿಶ್ಶು, ದೊಡ್ಡಕ್ಕೆ ಐತೆ ನೋಡಿ. ನಮ್ಮ ಅಪ್ಪ ತಿಂತವ್ರೆ, ಕೇಳೋಣ ತಿಂದಾದ್ಮೇಲೆ ಹೆಂಗೈತೆ ಟೇಸ್ಟು ಅಂತ. ನಮ್ಮ ಅಪ್ಪನಿಗೊಂದು ನಮ್ಮ ಅಮ್ಮನಿಗೊಂದು ಫಿಶ್ ತಗೊಬಂದಿದೆ. ತಿನ್ನಿ ಅಮ್ಮ, ಹೆಂಗೈತೆ ಹೇಳಿ. ಗೋಬಿ ಗೋಬಿ ಮಂಚೂರಿಯನ್ ಮತ್ತೆ 2 ಫಿಶ್ ಫ್ರೈ, ಇಬ್ರು ತಿಂತವ್ರೆ. ಇದೇ ಮೀಡಿಯಂ ಸೈಜು. ನಾವು ಕೆರೆಯಲ್ಲಿ, ನೀನು ಕಣ್ವ ಕೆರೆಯಲ್ಲಿ ತತ್ತಿದ್ದಲ್ಲ, ಹಿಂಗೆ ಇಷ್ಟಪ್ಪನೆ ತಾನೇ ಇರ್ತಿದ್ದವು. ಇನ್ನೂ ದಪ್ಪ ಇರುವೆ. ಇದು ಅರ್ಧ ಕೆಜಿ ಇಲ್ವೇ? ದೊಡ್ಡಕ್ಕೆ ಐತೆ, 100 ರೂಪಾಯಿ ಒಂದು. ಒಳಗಡೆ ಇದೆಲ್ಲ ತೆಗ್ದಿರ್ತಾರೆ. ಟೇಸ್ಟ್ ಹೆಂಗೈತೆ? ಚೆನ್ನಾಗೈತಾ? ಇಷ್ಟ ಆಯ್ತಾ? ನೀನ್ ಮಾಡ್ಬೋದು ಈ ತರ ಫುಲ್ ಉಂಡೆ ಎತ್ಕೊಳ್ಳಿ. ಉಂಡೆ ಫಿಶ್ ತಗೊಬಂದ್ರೆ ಮಾಮೂಲಿ ಹಿಂಗೆ ತವಾ ಫ್ರೈ ಮಾಡ್ಬೋದು ನೀನು. ಏನಿಲ್ಲ, ಖಾರ ಹಾಕ್ಬಿಟ್ಟು ಮೇಲ್ಗಡೆ ಮಸಾಲೆ ಒಂಚೂರು ಮಸಾಲೆ ತರ ಹಾಕಿರ್ತಾರೆ, ತವಾ ಮೇಲೆ ಖಾರ ಹಾಕ್ಬಿಟ್ಟು ಬೇಯಿಸ್ತಾರೆ. ಮಾಡ್ಬೋದು. ಇನ್ನೊಂದು ಇದ್ರ ಫಿಶ್ ಬರ್ತವೆ ಕಣೆ ಅಮ್ಮ, ಇದು ಸಮುದ್ರದ್ದು ಪಾಂಪ್ಲೆಟ್ ಅಂತ ಬರ್ತದೆ, ಜಾಸ್ತಿ ದುಡ್ದದು. ಬಟ್ ಅದು ಟೇಸ್ಟ್ ಚೆನ್ನಾಗಿರ್ತದೆ. ಮನೇಲಿ ಮಾಡ್ಕೊಂಡ್ರೆ ಮಸಾಲೆ ಹಾಕ್ಬಿಟ್ಟು ಇದೇ ತರ ತವಾ ಫ್ರೈ ಮಾಡ್ಕೊಂಡ್ರೆ ಮನೇಲಿ ಚೆನ್ನಾಗಿರ್ತದೆ. ಅವತ್ ತರುವ ಅನ್ಕೊಂಡೆ ಶನಿವಾರ, ಅವಳಿದ್ದಾಗ. ಶನಿವಾರ ತಿನ್ನಲ್ವಲ್ಲ ನಮ್ಮ, ಅವತ್ತು ಶನಿವಾರ ಹೋಗಿದ್ದೆ, ನೀವು ತಿನ್ನಲ್ರಿ. ಸಾರು ಟೇಸ್ಟ್ ಇರ್ತದೆ, ಇದು ಬೇರೆ ತರ ಟೇಸ್ಟ್. ಈ ಅಣ್ಣ ಚೆನ್ನಾಗ್ ಮಾಡ್ತಾನೆ ಕಣೆ, ಅವಾಗಿಂದ ತಿಂತಿದ್ದೆ ನಾನು. ಈ ಅಣ್ಣ ಚೆನ್ನಾಗ್ ಮಾಡ್ತಾನೆ ಟೇಸ್ಟ್. ಅವನು ಓಪನ್ ಮಾಡೋ ಒಂದ್ 5-6 ವರ್ಷ ಆಗದೆ, ಅವಾಗಿನ ತಿಂತಿದ್ದೋ ನಾನು ಪವನ್ ಒಂದ್ಸತಿ ಫಸ್ಟ್ ಆಗಿ ತಿಂದೋ. ಪವನ್ಗೆ ಪವನ್ ಮೀನು ತಿಂತಿರ್ಲಿಲ್ಲ, ಮಟನ್ ತಿಂತಿರ್ಲಿಲ್ಲ. ಎರಡು ನಾನೇ ಕಲ್ಸ್ತವನು ಅವನ್ಗೆ, ಮೀನು ಮಟನ್. ಭೀಮನ್ಗೆ ನಮ್ಮ ಅಪ್ಪ ಅಮ್ಮ ಒಂಚೂರು ಫುಲ್ ಬಿಡ್ಸವ್ರೆ. ಮುಳ್ಳಿಲ್ಲ ಇದ್ರಲ್ಲಿ, ಮಸಾಲೆನೂ ಇಲ್ಲ, ಒಳಗಡೆ ಇದ್ದಿದ್ದು ಹಾಕ್ಬಿಡೋಣ ಅವನ್ಗೆ. ಒಂದೇ ಸೆಕೆಂಡಲ್ಲಿ ತಿನ್ಕೊಂಡು ಅಷ್ಟು. ಒಂಚೂರು ಹಾಕಿದೀವಿ, ಲಾಸ್ಟಲ್ಲಿ ಒಂದ್ ಸ್ವಲ್ಪ ಹಾಕ್ತಾರೆ. ಅವನ್ಗೆ ಮಟನ್, ಚಿಕನ್, ಫಿಶ್ ಅಂದ್ರೆ ಭಾರಿ ಇಷ್ಟ. ಫಿಶ್ ಇವತ್ತೇ ಅನ್ಸುತ್ತೆ ಕಣ ತಿಂತಿರೋದು ಅವನು, ಮೊದಲನೇ ಸಲ ತಿಂತಿರೋದು ಅವ್ನು ಮೀನ. ಯಾವಾಗ ಹೊಡಿತೀನಿ, ಹಾಕ್ತಾನೆ ಕೂಚು, ಕೊನೆಯಲ್ಲಿ ಹಾಕ್ತಾರೆ ಕೂಚು. ಸುಮ್ನಿರು, ತಿರ್ಗಾ ಆಗ್ತದಿರು. ಗೈಸ್ ನಾನು ಇವಾಗ ಮೇಲ್ಗಡೆ ರೂಮ್ ಬಂದೆ. ಅವತ್ತಿಂದ ನಿಮ್ಗೆ ಮೇಲ್ಗಡೆ ರೂಮ್ನೇ ತೋರಿಸಿಲ್ಲ. ನನಗೆ ಇನ್ನೊಂದು ಪ್ಲಾನ್ ಐತೆ ಗೈಸ್. ಏನಂತ ಅಂದ್ರೆ, ಸೆಕೆಂಡ್ ಚಾನಲ್ಲು 100K ಆದ್ಮೇಲೆ ಇನ್ನೊಂದು 3ನೇ ಚಾನಲ್ ತೆಗೆಯೋಣ ಅನ್ನೋ ಪ್ಲಾನ್ ಐತೆ. ಗೇಮಿಂಗ್ ಇರ್ಬೋದು, ರಿಯಾಕ್ಷನ್ ವಿಡಿಯೋಸು, ಆ ಥರ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನು ಅನ್ಸುತ್ತೆ ಕಮೆಂಟಲ್ಲಿ ಹಾಕಿ, 3ನೇ ಚಾನಲ್ ಬೇಕಾ ಬೇಡವಾ ಅಂತ. ಮೇಲ್ಗಡೆ ರೂಮಲ್ಲಿ ಇವಾಗ PC ಬಿಲ್ಡ್ ಮಾಡಿಸ್ತೀನಿ. ಇನ್ನೊಂದು 2 ಮಂತ್ಸಲ್ಲಿ ಫುಲ್ PC ಬಿಲ್ಡ್ ಮಾಡಿ ರೆಡಿ ಮಾಡ್ತೀನಿ ಇಲ್ಲಿ.
ಈಗ ಸದ್ಯಕ್ಕೆ ಬರೀ ಗೇಮಿಂಗ್ ಚೇರು ಮತ್ತು ಮಾನಿಟರ್ ಐತೆ ಅಲ್ಲಿ. ಈ ಮಾನಿಟರ್ ಎಷ್ಟು ಗೊತ್ತಾ, 15,000 20,000 ಕೊಟ್ಟು ತೊಗೊಂಡಿದ್ದು. ಯೂಸೇ ಮಾಡ್ತಿಲ್ಲ, ಮೇಲ್ಗಡೆ ಬಟ್ಟೆ ಕಟ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಫುಲ್ಲು ಒಂದು ಒಳ್ಳೆ ಸಖತ್ತಾಗಿರೋವಂಥ ಪಿ ಸಿ ಬಿಲ್ಡ್ ಮಾಡೋಣ ಅಂತಿದ್ದೀನಿ. ನಿಮ್ಗೇನು ಅನಿಸುತ್ತೆ? ಗೇಮಿಂಗ್ ಚಾನಲ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ. ಗೇಮಿಂಗ್ ರಿಯಾಕ್ಷನ್ ವಿಡಿಯೋಸ್ ಆ ಥರ ಏನಾದರೂ ಮಾಡೋಣ. ಫಸ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ನ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100K ಆದ ಕೂಡಲೇ ಇನ್ನೊಂದು ಚಾನಲ್ ಓಪನ್ ಆಗುತ್ತೆ. ಭೀಮಾ ನೋಡಿ, ನಮ್ಮ ಮನೇಲಿ ಮೀನು ಹಾಕೋರೆ, ಮೀನು ತಿನ್ಕೊಂಡು ಬಂದವನು ಮೇಕೆ. ಗುಡ್ ಬಾಯ್. ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾನೆ. ವೆರಿ ಗುಡ್ ಬಾಯ್. ಅಲ್ಲಿ ಭೀಮ್ ಆಟ ಆಡಿಸ್ಬೇಕಾ? ಎಲ್ಲ ನೀನು ಆಟ ಸಾಮಾನು. ಇವನಿಗೆ 2 ಪ್ಯಾಕ್ ಆಟ ಸಾಮಾನು ತಗೊಂಡು ಕೊಟ್ಟಿದ್ದೀನಿ. ಅವ್ನು ಆಟ ಆಡಿಸ್ಬೇಕು ಅಂದಾಗ ಒಂದು ಸಿಗೋದಿಲ್ಲ, ಎಲ್ಲರೂ ಒಂದು ಕಡೆ ಹಾಕ್ಬಿಟ್ಟಿರ್ತಾನೆ. ಬಾ ಕೆಳಗೆ, ಬಾ ಕೆಳಗೈದು ಬಾ. ನಮ್ಮಪ್ಪ ಮಜ್ಜಿಗೆ ಮಾಡಿಕೊಟ್ರು ರೈಸ್, ಮಜ್ಜಿಗೆ ಕುಡಿಯೋಣ. ಬೆಳಗ್ಗೆಯಿಂದ ತಿಂದಿರೋದಲ್ಲ, ಹೊರಗಡೆ ಆಗಲಿ. ನಿಂಗೂ ಬೇಕಾ ಭೀಮಾ ಮಜ್ಜಿಗೆ? ನನ್ನ ಲೈಫು ಹೆಂಗಾಗ್ಬಿಟ್ಟದೆ ಅಂದರೆ ಗೈಸ್, ಬೆಳಗ್ಗೆ ಎದ್ದು ಹೋಗಿ ಮನೆಯಿಂದ ಆಚೆ ಚೆನ್ನಾಗಿ ವೀಡಿಯೋ ಮಾಡ್ಕೊಬಂದು ಸುಸ್ತಾಗಿರ್ತೀನಿ. ಮನೇಲಿ ಒಂದು 5 ನಿಮಿಷ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದರೆ ಅವಾಗ ಬರ್ತಾನೆ ನೋಡಿ ಇಲ್ಲಿ ಬಾಸ್. ಒಟ್ಟಿನಲ್ಲಿ ಒಂದು 5 ನಿಮಿಷನೂ ನಾನು ಮಲ್ಕೊಳಂಗಿಲ್ಲ. ಇವನ್ನ ಆಟ ಆಡಿಸ್ಬೇಕು. ಮನೇಲಿದ್ರೆ ಇವನ್ನ ಆಟ ಆಡಿಸ್ತಾ ಇರಬೇಕು, ಹೊರಗಡೆ ಹೋದರೆ ವೀಡಿಯೋ ಮಾಡ್ತಾ ಇರಬೇಕು. ಹೋಗೋ ನೀನೇ ಆಟ ಆಡ್ಕೊ, ಹೋಗೋ. ಆಟ ಆಡ್ಸೋದ್ನಲ್ಲ, ಇನ್ನೆಷ್ಟು ಆಡಿಸ್ಬೇಕು ನೀನು? ಗೈಸ್, ಭೀಮಂದು ಆಟ ಸಾಮಾನುಗಳು ಸಿಕ್ತು, ಅವತ್ತಿಂದ ಹೊಸ್ಕೊಬಿಟ್ಟೆ. ಬಿಡ ಒಂದೊಂದ್ರೆ ಎಸ್ಬಿಟ್ಟು ಆಡಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ಎಸ್ಬಿಡ್ತೀನಿ ರೀ. ಸುಮ್ಮನೆ ಒಂದೊಂದೇ ಎಸ್ತಾ ಹೈಕ್ಸ್. ಬಾ ಸುಮ್ಮನಿರು, ಆಡ್ಸೋರ್ಗು. ಛ ಗೊತ್ತಾಗುತ್ತ ಬೈಲ್ ಬೈಲ್. ನೋಡಿ, ಎಷ್ಟಾದ್ಮೇಲೆ ಕೊಡೋದೇ ಇಲ್ಲ, ಅದನ್ನ ಹಿಡ್ಕೊಳಕ್ಕೆ ಬಿಡಲ್ಲ ನೋಡಿ. ನನ್ನ ಕೈಗೆ ಸಿಗಲ್ಲ, ಹೆಂಗ್ ಆಟ ಆಡ್ತಾನೆ. ಕೊಡೋ ಕೊಡೋ, ಬರಲ್ಲ ನೋಡಿ ಆಟ ಆಡಕ್ಕೆ. ಹೆಂಗ್ ಆಟ ಆಡ್ಸಕ್ ಜೂಟ ಆಟ ಆಡಕ್ಕೆ ಇಷ್ಟ ಅವರು. ಕೊಡೋ. ಬೇರೆ ವಿಡಿಯೋ ಆಫ್ ಮಾಡ್ಬಿಟ್ಟು ಹಿಡಿತೀರ ಅವನು, ಕ್ಯಾಮ್ರಾ ಹಿಡ್ಕೊಂಡು ಸಿಗಾಕೊಂಡ ಗೈಸ್. ಕೆಳಗಂಟ್ಗೂ ಹೋಗಿ ಎತ್ಕೊಬತ್ತಾನೆ ನೋಡಿ. ಬಾ ಮೇಲ್ ಬಾ, ಮೇಲ್ ಬಾ, ಕೆಳಗೆ ಆಡ್ಸಲ್ಲ ನಾನು. ಮೇಲ್ ಬಾ, ಮೇಲೆ ಈಸಿಯಾಗಿ ಹಿಡ್ಕೊಂಡ್ಬಿಡ್ಬೋದಿರಿ. ಮೇಲ್ ಬಾ, ಹಿಡಿಯಲ್ಲ. ಬಾ ಬಾರೋ. ಇಲ್ಲ ತರಲೇ ಇಲ್ಲ ನೋಡಿ, ಅಲ್ಲೇ ಹಾಕ್ಬಿಟ್ಟು ಅವನಿಗೆ ಕಿತ್ಕೊಡ್ತೀನಿ ಇಲ್ಲಿ ಅಂದ್ಬಿಟ್ಟು. ಕಳ್ಳ ಅದೇ ನನ್ನೇ ಹೆಂಗೆ ಅಮಾರಿಸ್ಬಿಟ್ಟ ನೋಡಿದ್ರ. ಈ ಮೇಕೆ ತಗೊಬರ್ದೆ ಹಂಗೆ ಎತ್ಕೊ ಓಡೋಗ್ಬಿಟ್ಟ ಇಲ್ಲಿ ಕೆಳಗೆ ಬಿಟ್ಬಿಟ್ಟು. ಮಾಡ್ತೀನಿ ನಿಂಗೆ ಇನ್ನೊಂದ್ಸಲ ಆಟ ಆಡ್ಸೋನ್. ಬಾ, ಕೊಟ್ರೆ ಆಟ ಆಡಿಸ್ತೀನಿ, ಇಲ್ಲ ಆಡ್ಸಲ್ಲ. ಕೊಟ್ಬಿಡು ಗೈಸ್. ಒಂದ್ ಜೊತೆ ಆಟ ಆಡ್ಬಿಟ್ಟು ಇವತ್ತಿನ ಡೇನ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಗೈಸ್, ನಾಳೆ ಸಿಗೋಣ.